ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳು ಇವೆಲ್ಲವನ್ನು ಕೂಡ ನೀವು ದೂರ ಮಾಡಬೇಕು ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಭಾಗವಹಿಸಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಈಗಲೇ ಕಾಲ್ ಮಾಡಿ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ನೀವು ನೇರವಾಗಿ ಬರುವಾಗ ನವಧಾನ್ಯಗಳನ್ನು ಮೊಳಕೆ ತರಬೇಕಾಗತ್ತೆ. ಇದ್ರ ಬಗ್ಗೆ ಕೂಡ ನಿಮಗೆ ಕರೆ ಮಾಡಿದಾಗ ತಿಳಿಸ್ಕೊಡ್ತಾರೆ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹಬ್ಬಗಳ ಸಾಲು ಅಂತಲೇ ಹೇಳ್ಬೋದು. ಅದರಲ್ಲೂ ಇನ್ನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿಯ ಆಚರಣೆ ಬರುತ್ತೆ. ಅದಕ್ಕೆ ಈಗ ಸೀರೆ ಖರೀದಿ ಮಾಡುವಂಥದ್ದು, ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಮುಖವಾಡ ಇರುವಂಥದ್ದು, ಲಕ್ಷ್ಮಿ ಫೋಟೋಗೆ ಪೂಜೆ ಮಾಡುವಂಥದ್ದು, ಒಂದು ರೀತಿ ದೇವರು ಎದ್ದು ಬರೋ ಥರ ಕಳೆ ಎಲ್ಲ ಮಾಡ್ತಾರೆ. ಬಟ್ ನನ್ನ ಪ್ರಶ್ನೆ ಇಷ್ಟೇ, ನೀವು ಹಬ್ಬದ ಆಚರಣೆಯನ್ನು ಹೇಗೆ ಮಾಡ್ತೀರಾ? ಅದೇ ರೀತಿ ಈ ವರ್ಷ ನಾವು ಮಾಡೋಣ ಅಂತ. ಸೊ ಆ ಒಂದು ಸೀಕ್ರೆಟ್ನ ನೀವು ಇವತ್ತು ದಯವಿಟ್ಟು ರಿವೀಲ್ ಮಾಡಿ. ಸೊ ನೀವು ಹೇಗೆ ಆಚರಣೆಯನ್ನು ಮಾಡ್ತೀರಾ, ಆ ರೀತಿ ನಾವು ಮಾಡೋದ್ರಿಂದ ನಾವು ಕೂಡ ಲಕ್ಷ್ಮಿನ ಒಲಿಸ್ಕೊಳ್ಬೋದಾ, ಹೇಗೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಹೇಗೆ ಮಾಡ್ತೀರೋ ನಾನು ಕೂಡ ಹಾಗೆ ಮಾಡ್ತೀನಿ. ವಿಭಿನ್ನತೆ ಇಲ್ಲ. ಬಟ್ ಶಾಸ್ತ್ರ ಸ್ವಲ್ಪ ಹಡಕವಾಗುತ್ತೆ. ಭಕ್ತಿ ಎಲ್ಲರಿಗೂ ಹೊಂದೆ. ಶ್ರದ್ಧಾವಾನ್ ಲಭತೆ. ಶ್ರದ್ಧೆ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಹೇಗಾದರೂ ಸರಿಯೇ. ಕೆಲವರು ಹೇಳ್ತಾರೆ ಆಗ ಮಾಡಬಾರ್ದು, ಹೀಗೆ ಮಾಡಬಾರ್ದು. ಆಮೇಲೆ ಆ ಒಂದು ಕಳಶಕ್ಕೆ ದೊಡ್ಡ ಸ್ಟಿಕ್ ಕಟ್ಟೋದು, ಮತ್ತಿನ್ನೇನೋ ದಾರ ಕಟ್ಟಿಬಿಡೋದು, ಕುತ್ತಿಗೆ ಗಂಟಾಕ್ಬಿಡೋದು, ಯಾವುದೋ ಕಾಲು ಜೋಡಿಸ್ತಾರೆ, ಯಾವುದೋ ಕೈ ಜೋಡಿಸ್ತಾರೆ, ಏನೇನೇನೇನೋ ಮಾಡ್ತಾರೆ. ಎಂತಹದ್ದೆಂಥದ್ದೋ ಆಡಂಬರಗಳು ಮಾಡ್ತಾರೆ. ಯಾವುದೋ ಏನೇನು ಮಾಡ್ತಾರೋ. ನಾವು ಬಳಸೋ ಆಭರಣಗಳನ್ನು ಕೂಡ ದೇವ್ರಿಗೂ ಹಾಕಿರ್ತಾರೆ. ಅದು ಅದ್ಭುತ. ಅದು ಹಾಕಲ್ವಲ್ಲ ನೀವು, ಬೇರೆ ಇನ್ನೇನೋ ಆರ್ಟಿಫಿಷಿಯಲ್ ಹಾಕ್ತೀರಿ, ಅದು ಹಾಕ್ತಾರೆ ಒಪ್ಕೊಳ್ಳೋಣ. ಆದರೆ ಈಗೆಲ್ಲ ಕೆಲವ್ರು ಹೇಳ್ತಾರೆ, ಮಾತಾಡ್ತಾರೆ. ಆದರೆ ಅವರವರ ಭಾವಕ್ಕೆ ಅದು ಕರೆಕ್ಟ್. ತಪ್ಪಂತ ನಾನು ಯಾವುದನ್ನು ಹೇಳ್ತಿಲ್ಲ. ಯಾಕೆಂತಂದರೆ ಇವತ್ತು ಏನಾಗಿದೆ ಅಂತಂದರೆ ನವನವೀನವಾಗಿರೋದ್ರಿಂದ ಯಾರ್ಯಾರು ಹೇಗೆಗೋ ಮಾಡ್ತಾರೆ. ರೆಡಿಮೇಡ್ ಸಿಗುತ್ತೆ ಮಹಾಲಕ್ಷ್ಮಿ, ಅದನ್ನು ತಂದು ಕೂರಿಸ್ತಾರೆ. ನೀವು ಹೇಗಾದರೂ ಮಾಡಿ, ಶ್ರದ್ಧೆ ಭಕ್ತಿಯಿಂದ ಮಾಡಿ. ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ ಯಾರೋ ಹೇಳ್ತಾರೆ, ಏನು ಕಿವಿಗೆ ಹಾಕ್ಕೋಬೇಡಿ, ಎಂತ ಹಾಕ್ಕೋಬೇಡಿ. ಇಲ್ಲಿ ಶಾಸ್ತ್ರ ಏನು ಹೇಳಿರುತ್ತೆ ಅಂತಂದರೆ, ಪರಂಪರಾನುಗತವಾಗಿ ಮಾಡಿಕೊಂಡು ಬಂದಿರತಕ್ಕಂತಹ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಈಗ ನಾವು ಮಾಡೋದು ಅಂತ ನೀವು ಕೇಳಿದಾಗ ಒಂದೆರಡು ಪದ್ಧತಿ ನಾನು ತೋರಿಸ್ಬೋದು ನಿಮಗೆ. ಬಹುಶಃ ಹೇಗೆ ಅಂತೇಳಿ, ಒಂಚೂರು ನನಗೆ ಕಳಶನೂ ದಾರ ಕೊಟ್ಟರೆ ಅದನ್ನು ಬಹುಶಃ ಒಂದು ಅರ್ಥಕ್ಕೆ ನಾನು ತೋರಿಸ್ತೀನಿ. ಉಳಿದಾಗೆ ನಾನು ಹೇಳಿದಾಗ ಅರ್ಥ ಆಗುತ್ತೆ. ಕಾರಣ ಸ್ವಲ್ಪ ಚೆಂಬುನು ದಾರ ಕೊಟ್ಟರೆ ಅದನ್ನು ಸ್ವಲ್ಪ ನಾನು ತೋರಿಸ್ತೀನಿ. ಆ ಪದ್ಧತಿ ಪ್ರಕಾರ ಮಾಡ್ತಕ್ಕಂಥದ್ದು ಏನಂತಂದರೆ, ಮೇಜರಾಗಿ ಕಳಶ, ದಾರದ ಹುಂಡೆ, ಸೂತ್ರವೇಷ್ಟೆ ಅಂತ ಹೇಳ್ತಾನೆ. ಆಮೇಲೆ 2 ಬಾಳೆ ಎಲೆ, ಅದ ಮೇಲೆ ಅಕ್ಕಿ ಹಾಕಿ, ಅದರ ಒಳಗಡೆ ನೀರು, ಕಾಯನ್ನು, ಏಲಕ್ಕಿ, ಲವಂಗದ ಪುಡಿಯನ್ನು ಹಾಕ್ತಕ್ಕಂಥದ್ದು, ಲಾವಂಚದ ಬೇರನ್ನು ಸ್ವಲ್ಪ ಮಟ್ಟಿಗೆ ಆದರೂ ಹಾಕ್ತಕ್ಕಂಥದ್ದು. ಈಗ ಶಾಸ್ತ್ರದಲ್ಲಿ ಏನು ಹೇಳ್ತಾನೋ ಕೆಲವೊಂದು ಅಷ್ಟೊಂದನ್ನಾದರೂ ಕೂಡ ನಾವು ಮಾಡ್ತೀವಿ ಅನ್ನೋದಾದರೆ ಬಹಳ ವಿಶೇಷ ಇರುತ್ತೆ. ನೋಡಿ, ಹೀಗೆ ಇದೊಂದು ಕಳಶ ಅಂದ್ಕೊಳ್ಳೋಣ. ಆಮೇಲೆ ಇನ್ನೊಂದು ದೊಡ್ಡದು ಇಡ್ತೀರಿ ನೀವು, ಇದರ ಇಲ್ಲಿ ಕೆಳಗಡೆ ಖಂಡಿತ ಹಿಡಿ, ದೊಡ್ಡದಿಡಿ. ಒಟ್ಟಾರೆ ಅದಕ್ಕೆ ನೀರು ಹಾಕ್ತಾ ಯಾವುದನ್ನು ಖಾಲಿ ಮಾಡಬೇಡಿ. ಹೀಗೆ ನೋಡಿ, ಒಂದು ಕಳಶವನ್ನು ತೆಗೆದುಕೊಂಡಿದ್ದೀರಿ ಅಂತಂದರೆ ಹೀಗೆ ಸೂತ್ರವೇಷ್ಟಿ, ಇದು ನರಗಳು ಅಂತ. ಅದಕ್ಕಾಗಿ ಒಂದು 3 ರೌಂಡ್ ಹಾಕ್ಬೇಕಾಗತ್ತೆ. ಇದಕ್ಕೆ ನೀವು 3 ರೌಂಡ್ ಹಾಕ್ತಕ್ಕಂಥ ಈ ಪದ್ಧತಿಯಲ್ಲಿ ನೀವು ಮಾಡ್ತೀರಿ. ಹೀಗೆ ಮಾಡುತ್ತಾ ಕರೆಕ್ಟಾಗಿ ಹೀಗೆ ಅರ್ಧಕ್ಕೆ ಸುತ್ತಕೊಳ್ಬೇಕು. ಫಸ್ಟ್ ಅರ್ಧಕ್ಕೆ ಹಾಕ್ಕೊಳ್ತೀರಿ ಚೆಂಬಗೆ. ಹೀಗೆ ಅದರ ಪಕ್ಕದ ಇನ್ನೊಂದು ಲೈನ್, ಅದರ ಪಕ್ಕದ ಇಲ್ಲಿ ಸೇಮ್ 2 ಕಡೆ ನೋಡ್ಕೋಬೇಕಾಗುತ್ತೆ. ಅದರ ಪಕ್ಕದ ಇನ್ನೊಂದು ಲೈನ್, ಅದರ ಪಕ್ಕದ ಮತ್ತೊಂದು ಲೈನ್, ಹೀಗೆ ಅದರ ಪಕ್ಕ 2 ಕಡೆ ನೋಡ್ಕೊಳ್ತಾ ಇರಬೇಕು. ಒಂದೇ ಕಡೆ ನೋಡಿದ್ರೆ ಆಗಲ್ಲ, ಮತ್ತು ಈ ಕಡೆ ಹೋಗ್ಬಿಡುತ್ತೆ ಲೈನ್. ಸೇಮ್ 2 ಕಡೆ ನೀವು ನೋಡ್ಕೊಳ್ತಾ ಇದ್ದಾಗ ಅದು ಹೇಗೆ ಬರುತ್ತೆ ಅಂತಂದರೆ ಒಂದು ಆಕಾರಕ್ಕೆ ಬರುತ್ತೆ. ಆ ಆಕಾರ ಹೇಗಿರುತ್ತೆ ಅಂತಂದರೆ, ನೀವು ಒಂದೇ ಒಂದು ಗೋಧಿ ಕಾಳನ್ನು ಅದರ ಒಳಗಡೆ ನಿಲ್ಲಿಸಬೇಕು. ಅಷ್ಟು ಪ್ರಮಾಣ ಮಾತ್ರ ಜಾಗ ಇರಬೇಕು ಅಂತ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಮಾತು. ಹೀಗೆ ಈ ಸೂತ್ರವನ್ನು ಸುತ್ತಲೇಬೇಕಾಗಿರತಕ್ಕಂತಹದ್ದು. ಇಲ್ಲಿ ನಿಮಗೆ ಆಪ್ಷನ್ ಕೊಡೋದಿಲ್ಲ. ಬೇರೆ ನೀವೇನೋ ಕೈ ಕಾಲು ಜೋಡಿಸ್ತೀರಿ, ಬೇರೆ ಏನೇನೋ ಮಾಡ್ತೀರಿ, ಅಲಂಕಾರ ನಿಮಗೆ ಹೇಗೆ ಬೇಕೋ ಹಾಗೆಲ್ಲ ಕೂಡ ಮಾಡ್ತೀರಿ. ನಿಮ್ಮ ತೃಪ್ತಿ ಇದ್ದಾಗ ನೀವು ಮಾಡ್ಕೊಳ್ತೀರಿ. ಇದು ಸೂತ್ರವೇಷ್ಟಿ. ಹೀಗೆ ದಾರವನ್ನು ನೀವು ಚೆಂಬಗೆ ಸುತ್ತತಕ್ಕಂತಹದ್ದನ್ನು ಮಾಡಿಕೊಳ್ಳುತ್ತೀರಿ. ಈ ರೀತಿಯಾಗಿ 2 ಕಡೆ ನೋಡ್ತಾ ಗಮನಿಸ್ತಾ ಈ ರೀತಿಯಾಗಿ ಸುತ್ತತಕ್ಕಂತಹದ್ದಾಗಿರುತ್ತೆ.
ಇದು ಚೆಂಬಿಗೆ ನೀವು ಪೂರ್ಣವಾಗಿ ಮಾಡಿಕೊಂಡ ಆದ ನಂತರ ನೀವು ಏನೇನು ಮಾಡಬೇಕು ಅಂತಕ್ಕಂತಹದ್ದನ್ನು ಕೆಲವೊಂದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತಾನೆ. ನೀವು ಏನೇನೋ ಮಾಡಿದ್ರೆ ಬಹುಶಃ ನಮ್ಮ ಕೈಲಿ ಅದನ್ನು ಮಾಡೋಕ್ಕಾಗಲ್ಲ ಅನ್ಲಿಕ್ಕೆ ಹೋದಾಗ ಕೆಲವೊಂದನ್ನು ಮಾಡ್ತಾ ಬರ್ತಾನೆ. ಹೀಗೆ ಇದು ಬಿಳಿ ಬಣ್ಣದ ದಾರವನ್ನು ಸದ್ಯ ಆದಷ್ಟು ಬಿಳಿಯ ವರ್ಣದ್ದೇ ಬೇಕಿದಕ್ಕೆ, ಬಿಳಿಯ ವರ್ಣದ್ದೇ ಬೇಕು. ಇನ್ನು ಬೇರೆ ಬೇರೆ ಹಾಕಿದಾಗ ಅದು ತಾಂತ್ರಿಕ ಪದ್ಧತಿಗೆ ಆಗುತ್ತೆ. ಹೀಗೆ ಸುತ್ತಕ್ಕಂಥದ್ದು ಒಂದು ಗೋಧಿ ಕಾಳು ಇಲ್ಲಿರ್ತಕ್ಕಂತಹದ್ದನ್ನು ಇರುತ್ತೆ. ಈ ಸ್ಪೇಸಲ್ಲಿ ಗೋಧಿ ಕಾಳು ಅಷ್ಟು ಜಾಗ ಇರಬೇಕು ಅಂತ ಹೇಳ್ತಾನೆ. ಹೀಗೆ ಕಳಶವನ್ನು ಪೂರ್ವ ತಯಾರಿ ಮಾಡ್ತಕ್ಕಂಥದ್ದು ಈ ಪದ್ಧತಿ ಇರುತ್ತೆ. ಇದಕ್ಕೆ ನೀವು ನೀರು ಹಾಕುವಂಥದ್ದು ಆಮ್ರಪಲ್ಲವಂ ನಿಕ್ಷಿಪ್ಯ ಅಂತ ಹೇಳ್ತಾನೆ. ಆಮ್ರಪಲ್ಲವಂ ನಿಕ್ಷಿಪ್ಯ ಅಂದರೆ ಮಾವಿನ ಎಲೆಯನ್ನು ಒಂದು ಕೂರ್ಚು ಸಂಪೂರ್ಣವಾಗಿ ಇಡತಕ್ಕಂಥದ್ದು. ಒಂದು ಗೊಂಚಲು, ಒಂದೊಂದೇ ಎಲೆ ಹಾಕಬಾರ್ದು, ಒಂದು ಗೊಂಚಲನ್ನು ತೆಗೆದು ಇದಕ್ಕೆ ನಿಕ್ಷಿಪ್ತ ಮಾಡ್ತಕ್ಕಂಥದ್ದು. ಆ ಆಮ್ರಪಲ್ಲವ ಇದು ದೇಹ ಲಕ್ಷ್ಮಿಯದ್ದು. ಇದೆಲ್ಲವೂ ಕೂಡ ನರಗಳು ಅಂತಕ್ಕಂಥ ಶಾಸ್ತ್ರ ಸಮ್ಮತವಾಗಿ. ಇನ್ನು ಒಳಗಡೆ ಆಗ್ತಕ್ಕಂತಹ ನೀರು ಏನಿದೆಯೋ ಅದು ರಕ್ತ. ಹಾಗೆ ನೀವು ಆಗ್ತಕ್ಕಂಥ ಕಾಯನ ಅದು ಪ್ರಾಣ. ಅಲ್ಲಿ ಬೇಕಾಗಿರೋ ಪದಾರ್ಥಗಳೆಲ್ಲವೂ ಕೂಡ ಏನಾಗ್ತೀರಿ, ಏಲಕ್ಕಿ, ಲವಂಗ, ಪಚ್ಚಕರ್ಪೂರ, ಇನ್ನು ಜಾತಿ ತಕ್ಕೋಲಾದ ಚಂದನ ಅಂತ ಹೇಳ್ತಾನೆ. ಇವ್ರಿಗೆ ಏನು ಸಾಧ್ಯ ಅಷ್ಟನ್ನು ಮಾತ್ರ ಹಾಕ್ತಕ್ಕ ಲಾವಂಚದ ಬೇರು ಸ್ವಲ್ಪ ಹಾಕಿ ಆ ಒಂದು ಆಮ್ರಫಲ ನಿಕ್ಷಿಪ್ತ ಮಾಡಿ ನಾರಿಕೇಳ ಶಿರಸ್ಕಂ ವಿನ್ಯಸ್ಯ ಅಂತ ಹೇಳ್ತಾನೆ. ಅಂದರೆ ಆ ನಾರಿಕೇಳ ಅಂತಂದರೆ ತೆಂಗಿನಕಾಯಿಯನ್ನು ಕೂಡ ಜುಟ್ಟು ಕರೆಕ್ಟಾಗಿರಬೇಕು. ಒಂದು ಕಣ್ಣು ಕೂಡ ಕಾಣಿಸ್ಬಾರ್ದು. 3 ಕಣ್ಣು ಇರುತ್ತಲ್ಲ ಅದಕ್ಕೆ ತೆಂಗಿನಕಾಯಿಗೆ, ಒಂದು ಕಣ್ಣು ಕೂಡ ಕಾಣಬಾರ್ದು. ಹಾಗೆ ಜುಟ್ಟು ನೀಟಾಗಿರಬೇಕು, ಉದ್ದಕ್ಕಿರಬೇಕು. ಅದನ್ನು ನೀವು ಅಲಂಕಾರ ಮಾಡ್ಕೊಳ್ತಾ ಸ್ವಲ್ಪ ಅರಿಶಿನ ಕುಂಕುಮ ಇಡ್ತೀರಿ. ಆದ್ಮೇಲೆ ನೀವು ಮುಖವಾಡ ಇಡ್ತೀರಿ. ಆದರೂ ಕೂಡ ಆ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಡಬೇಕು. ನಂತರವೇ ನೀವು ಮುಖವಾಡವನ್ನು ಹಾಕ್ತಕ್ಕಂಥ ಪದ್ಧತಿ. ಹೀಗೆ ಕಳಶವನ್ನು ತಯಾರು ಮಾಡ್ಕೊಂಡು ಮಾಡ್ತೀರಿ. ಆಮೇಲೆ ನೀವು ಈ ಏನಾದ್ರು ಇದಕ್ಕೊಂದು ಸ್ಟಿಕ್ ಕಟ್ತೀರಿ, ಕೈ ಕಾಲು ಜೋಡಣೆ ಮಾಡ್ತೀರಿ, ಸ್ಯಾರಿ ಕಟ್ತೀರಿ. ತುಂಬ ಚೆನ್ನಾಗಿ ಅದನ್ನು ನೀವು ಉಡಿಸ್ತೀರಿ. ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ಹೆಣ್ಮಕ್ಳು. ತುಂಬ ಖುಷಿ ಆಗುತ್ತೆ. ಅದನ್ನು ಒಬ್ಬೊಬ್ಬರು ಭಿನ್ನವಾಗಿ ಮಾಡ್ತಿರ್ತಾರೆ. ಆದರೆ ಇಷ್ಟಕ್ಕೆಲ್ಲ ಕಟ್ಟಬಾರದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಎಂತ ಮಾಡೋದು, ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತಾನೆ. ಎಲ್ಲಿ ಅಂತಂದರೆ ಇದಕ್ಕೆ ನೀವು ಒಂದು ಅರಿಶಿನ ಕೊಂಬನ್ನು ಹಳದಿ ದಾರದಲ್ಲಿ ಕಟ್ತಕ್ಕಂಥದ್ದು. ಹಳದಿ ದಾರ ಇಲ್ಲ ಅಂತಂದರೆ ಇದೇ ಬಿಳಿಯ ವರ್ಣವನ್ನು ಹಳದಿಯನ್ನು ಅರಿಶಿನ ಬಳದುಕೊಳ್ತಾ ಒಂದು ಅರಿಶಿನ ಕೊಂಬನ್ನು ಈ ಕುತ್ತಿಗೆ ಭಾಗ ಕಟ್ಟಿದ್ರೆ ನೀವೇನು ಮಾಡೋದು ಎಕ್ಸ್ಕ್ಯೂಸ್ ಇದೆ. ಬಹುಶಃ ಲೋಪ ಮಾಡಿದರೂ ಕೂಡ ಎಕ್ಸ್ಕ್ಯೂಸ್ ಇದೆ. ಹಾಗಂತೇಳಿ ಶ್ರದ್ಧೆ ಭಕ್ತಿಯನ್ನು ಕಳ್ಕೋಬಾರದು. ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದನ್ನು ಮಾಡುವಂಥದ್ದಾದರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರಲೇಬೇಕು. ಆದರೆ ಲಕ್ಷ್ಮಿ ಮನೆಗೆ ಬರಬೇಕಾದ್ರೆ ಹೇಗೆ ನಾವು ನಡೆದುಕೊಳ್ಬೇಕು ಅಂತಂದರೆ ಇನ್ನು ತಳಿದ ತೋರಣ ಪೂಜೆ ನಾನು ಇವೆಲ್ಲ ನಿಮಗೆ ತಿಳಿಸಿದೆ, ನಿಮ್ಗೆ ಗೊತ್ತಿರುತ್ತೆ ಕೂಡ. 4 ಜ್ಞಾಪಕ ಇಟ್ಕೋಬೇಕು. 4 ನೈವೇದ್ಯ ಹೇಳುತ್ತೇನೆ. 4 ಭೂ ಭುವಃ ಸುವಃ ಭುರ್ಭುವ ಸುವಃ. ಭುವಃ ಸುವಃ ಭುರ್ಭುವ ಸುವಃ. ಓಂ ಭೂಹು ವರಮಹಾಲಕ್ಷ್ಮಿ ಮಾವಾಹಯಾಮಿ. ಓಂ ಭುವಃ ವರಮಹಾಲಕ್ಷ್ಮಿ ಮಾವಾಹಯಾಮಿ. ಓಂ ಸುವಃ ವರಮಹಾಲಕ್ಷ್ಮಿ ಮಾವಾಹಯಾಮಿ. ಓಂ ಭುರ್ಭುವ ಸುವಃ ವರಮಹಾಲಕ್ಷ್ಮಿ ಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ನೀವು ಯಾರಿಗೋ ಒಬ್ಬರು ಕರೆ ಮಾಡಬೇಕಾದ್ರೆ ಅವ್ರ ನಂಬರ್ ಒತ್ತಬೇಕೋ ಬೇಡವೋ? ಒತ್ತಿದ್ರೆ ಅವ್ರಿಗೆ ಹೋಗೋದು. ಹಾಗೆ ಮಹಾಲಕ್ಷ್ಮಿ ನಂಬರ್ ಇದು ಒತ್ತಿದ್ರೆ ಮಹಾಲಕ್ಷ್ಮಿ ಬರೋದು. ಈ ಶಬ್ದಗಳು ಬಳಸಿದ್ರೆ ಅವಳ ಆವಾಹನೆ ಆಗೋದು. ಇಲ್ಲ ಅಂತಂದರೆ ಅದು ಹಾಗೇ ಆಡಂಬರವಾಗಿ ನಾವು ಮಾಡೋದಕ್ಕಾಗತ್ತೆ. ಅದಕ್ಕೆ ಅಟ್ಲೀಸ್ಟು ನಮ್ಮ ಚಾನಲ್ ನೋಡ್ತಾ ಇರೋದು ಭಕ್ತರಾದರೂ ಬದಲಾಗಬೇಕು. ಜೊತೆಗೆ ನೀವು ಕೆಲವರನ್ನ ಬದಲಾಯಿಸಬೇಕು. ಈ 4 ಇದ್ದು ಆವಾಹನೆ ಮಾಡಬೇಕು. ಅಥವಾ ಯಾರಾದರೂ ಆವಾಹನೆ ಮಾಡಿ ಪೂಜೆ ಮಾಡೋದನ್ನು ಕರೆದು ನೀವು ಮಾಡಿಸಬೇಕು. ಇದು ತಪ್ಪದೇ ಮಾಡಬೇಕು ನೀವು. ಆಮೇಲೆ ಹಿಂದಿನ ದಿವಸ ನೀವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾದ್ರೆ 2 ದಿನ ಮೊದಲು ಮನೆಯೆಲ್ಲ ಒರೆಸ್ತಕ್ಕಂಥದ್ದು, ತೆಗೆಯೋದು, ಮತ್ತೊಂದು ದಿನ ಎಲ್ಲ ಮಾಡ್ಕೊಳ್ಳಿ. ಆದರೆ ಆವತ್ತೇ ಮಾಡೋದು ತಪ್ಪಾಗತ್ತೆ. ಮುಂಚಿತವಾಗಿ ಸಿದ್ಧತೆ ಮಾಡ್ಕೊಳ್ಳಿ. 2 ದಿನ ಮೊದಲು ಪ್ರಿಪರೇಷನ್ ಮಾಡ್ಕೊಳ್ತಾ ಶುದ್ಧಿ ಮಾಡ್ಕೊಳ್ಳೋದು. ಮನೆಯನ್ನು ಶುದ್ಧಿ ಮಾಡಬೇಕಾದ್ರೂ ಕೂಡ ಅಷ್ಟೇ ಗೋಮೂತ್ರ ಅರಿಶಿನ ನೀರಿಗೆ ಹಾಕಿ ಶುಚಿ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿಕೊಳ್ಳಲೇಬೇಕು ನೀವು. ಆಮೇಲೆ ಯಾರಿಗಾದರೂ ಕೂಡ ತುಂಬ ಕಡುಬಡವರಿಗೆ ಈ ಹಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಕೇಳ್ತಾರೆ ಬಾಯ್ಬಿಟ್ಟು ಅಂತ ದಯವಿಟ್ಟು ಕೊಡಬೇಕು ನೀವು. ಸುಹಾಸಿನಿಯರಾಗಿರ್ಬೋದು, ಸುಮಂಗಲಿಯರಾಗಿರಬಹುದು, ಅಥವಾ ಪೂರ್ವ ಸುಮಂಗಲಿಯರಾಗಿರ್ಬೋದು, ಯಾರೇ ನಿಮ್ಮನ್ನು ಕೇಳಿದ್ರು ಕೂಡ ದಯವಿಟ್ಟು ಅವರಿಗೆ ಬೇಕಾಗಿರೋ ಪದಾರ್ಥಗಳನ್ನು ಕೊಡಲೇಬೇಕು. ಕಟ್ಟಿಟ್ಟ ಬೊತ್ತೆ ಇದು ಹೀಗೆ ಮಾಡ್ಕೊಳ್ತೀರಿ. ಇನ್ನು ನೀವು ಕೇಳಿದ್ದು ನೈವೇದ್ಯಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಏನೇನು ನೈವೇದ್ಯ ಅಂತಂದರೆ ಸಿಹಿಯಾಗಿರ್ತಕ್ಕಂತಹದ್ದು ಸಾಮಾನ್ಯವಾಗಿ ಬೆಸದಂಗೆ ಪದಾರ್ಥಗಳು ಹೇಳ್ತಾನೆ. ಅದಾಗಲಿಲ್ಲ ಅಂತಂದರೆ ಹಣ್ಣುಗಳನ್ನು ನೈವೇದ್ಯ ಮಾಡ್ತೀವಿ. ಈ ಒಂದು ಪಾಯಸ, ಹೋಳಿಗೆ, ಹರಿದ್ರಾನ್ನ, ದಧ್ಯೋದನ ಅಂತ ಹೇಳ್ತಾರೆ. ಈ ದಧ್ಯೋದನ ಅಂತಂದರೆ ಮೊಸರನ್ನ, ಹರಿದ್ರಾನ್ನ ಅಂತ ಪುಳಿಯೋಗರೆ ಅಥವಾ ಚಿತ್ರಾನ್ನ, ಇನ್ನು ಹೋಳಿಗೆ ಅಂತೂ ನೀವು ಮಾಡೇ ಮಾಡ್ತೀರಿ. ಇನ್ನು ವಿಶೇಷವಾಗಿ ಪಾಯಸ ಮಾಡ್ತೀರಿ. ಇದನ್ನು ಆಕೆಗೆ ತೃಪ್ತಿಪಡಿಸಲಿಕ್ಕೆ ಮಾಡ್ತಕ್ಕಾದರೆ ಕಮಲದ ಹೂವುಗಳಿಲ್ಲದೆ ನೀವು ಮಾಡೋ ಹಾಗಿಲ್ಲ.
ಕಮಲದ ಹೂವಿಂದ ನೀವು ಮಾಡಲೇಬೇಕು. ಆಮೇಲೆ ನಾನು ಲಕ್ಷ್ಮೀ ಇರತಕ್ಕಂಥ 5 ಪ್ಲೇಸ್ ಹೇಳಿದ್ದೇನೆ ಯಾವ್ದು ಅಂತ, ಅದು ಸಾಧ್ಯ ಆದರೆ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಹಸುವಿನ ಪೂಜೆ ಅಂತೂ ಮಾಡಲೇಬೇಕು ಪೃಷ್ಠಭಾಗಕ್ಕೆ. ಇನ್ನು ಗಜ, ಆನೆಗೆ ಮಾಡಲೇಬೇಕು. ಆನೆ ಇಲ್ಲ, ಆನೆದ ಬೊಂಬೆ ಇತ್ತು, ಅದಕ್ಕೂ ಪೂಜೆ ಮಾಡಬೇಕು. ಅಥವಾ 2 ಆನೆಯನ್ನು ಬೊಂಬೆದನ್ನು ಮಹಾಲಕ್ಷ್ಮಿ ಹತ್ರ ಕೂರಿಸ್ತಕ್ಕಂತಹದ್ದು. ಇನ್ನು ಬಿಲ್ವ ನಿಲಯಾಯ ನಮಃ, ಬಿಲ್ಲಪತ್ರೆ ಮರವನ್ನು ಪೂಜಿಸ್ತಕ್ಕಂತಹದ್ದು ಮರೆಯಬೇಡಿ. ಎಲ್ಲೋ ತಾವರೆ ಹೂವಿತ್ತು, ಆ ತಾವರೆ ಹೂವು ನಿಮ್ಮ ಅಕ್ಕಪಕ್ಕ ಕೆರೆ ಕುಂಟೆ ಬಾವಿಲಿತ್ತು, ಅದಕ್ಕೊಂದು ಪೂಜೆ ಮಾಡಿ. ಅದಕ್ಕೂ ಕೂಡ ಅಲ್ಲೇ ಕೀಳಬೇಡಿ, ಅದಕ್ಕೊಂದು ಪೂಜೆ ಮಾಡಿ. ನಂತರ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಹಣ ಕೊಟ್ಟು ತೆಗೆದುಕೊಳ್ಳಿ. ಅಥವಾ ಯಾರಾದರೂ ನೀವು ಪೂಜೆ ಮಾಡಿದ್ರೆ ತೆಗಿಬಾರ್ದು ಅದನ್ನು, ಬೇರೆ ಇನ್ಯಾರಾದರೂ ಕೂಡ ನಿಮಗೆ ಆ ಪೂಜೆ ಮಾಡೋದು ಬಿಟ್ಟು ಬೇರೆದನ್ನು ಕಟ್ ಮಾಡಿ ತಗೊಂಡು ಬಂದು ನೀವು ಲಕ್ಷ್ಮಿಗೆ ಹಿಡ್ತಕ್ಕಂಥದ್ದು ಮಾಡೋದು. ಆಮೇಲೆ ಹೆಣ್ಣು ಮಕ್ಕಳು ಮನೆಗೆ ಬರ್ತಾರಲ್ಲ, ಅವರಿಗೆ ಅರಿಶಿನ ಕುಂಕುಮ ನೀವೇ ಹಿಡ್ತಕ್ಕಂಥದ್ದು, ಅವರ ಬೈತಲೆಗೆ ನೀವೇ ಕುಂಕುಮ ಇಡ್ತಕ್ಕಂಥದ್ದು. ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. 5 ಜಾಗ ನಾನು ಮೊದಲೇ ಹೇಳಿದ್ದೀನಿ. ಎಲ್ಲೆಲ್ಲಿ 5 ಜಾಗ ಅಂತಂದ್ರೆ ಹಸುವಿನ ಪೃಷ್ಠಭಾಗ, ಆನೆಯ ಕುಂಭಸ್ಥಳ, ಇನ್ನು ಬಿಲ್ವ ನಿಲಯ, ಇನ್ನು ತಾವರೆ ಹೂವು, ಹೆಣ್ಣಿನ ಬೈತಲೆ, 5. ಈ 5 ಕೂಡ ನೀವು ಸ್ಪರ್ಶ ಮಾಡಿದಾಗ ಆಗಬೇಕು. ಅಂತಹದ್ದನ್ನು ಮಾಡಿಯೇ ತಿರ್ಬೇಕಾದ್ರೆ ಈ ಮೊದಲೇ ನಾನು ಹೇಳ್ತಾ ಇದ್ದೀನಿ, ಎಚ್ಚೆತ್ಕೊಳ್ಬೋದು. ಮತ್ತು ಇನ್ನೇನು ಮಾಡ್ಬೋದು, ಈ ವರ್ಷ ನೀವು ನಾನು ಹೇಳಿದ ರೀತಿಯಲ್ಲಿ, ನಾನು ಹೇಳಿದ ಪದ್ಧತಿನಲ್ಲಿ ಏನಾದರೂ ಮಾಡ್ತೀನಿ ಅಂತಂದರೆ ಖಂಡಿತ ಕಟ್ಟಿಟ್ಟ ಬುತ್ತಿ ನಿಮ್ಮ ಮನೆಗೆ ನೆಕ್ಸ್ಟ್ ವರ್ಷ ಒಳಗಡೆ ನಿಮ್ಮ ಬೇಡಿಕೆಗಳು ಈಡೇರಿಸಿಯೇ ತೀರ್ತಾಳೆ. ಇದು ನಾನು ಹೇಳಿದ್ದಲ್ಲ. ಮಹಾಲಕ್ಷ್ಮಿಯೇ ಚಾರುಮತಿ ಅನ್ನೋ ಒಬ್ಬ ಹೆಣ್ಣು ಮಗಳಿಗೆ ಹೇಳಿತ್ತು. ಚಾರುಮತಿ ಹೆಸರೇ ಅಷ್ಟೊಂದು ಅದ್ಭುತವಾಗಿದೆ. ಹೆಣ್ಣು ಮಗುಗೆ ನೀವು ಈ ಹೆಸರು ಇಡಬೇಕು ನಿಮ್ಮ ಮಕ್ಕಳಿಗೆ. ಎಂಥದ್ದು ಬರಲಿಲ್ಲ ಅಂತ ಚಾರುಮತಿ ಅಂತ ಹೇಳಿ ಅವಳು ಅತ್ಯಂತ ಶ್ರೇಷ್ಠತನವಾಗಿರ್ತಕ್ಕ ಸ್ಥಾನವನ್ನು ಇರ್ತಾಳೆ. ಅಂತಹ ಚಾರು ಅಂದರೆ ಒಳ್ಳೆಯ, ಮತಿ ಅಂತಂದರೆ ಬುದ್ಧಿ, ಅಂತ ಒಳ್ಳೆಯ ಬುದ್ಧಿ ಇರತಕ್ಕಂಥ ಹೆಣ್ಣು ಮಗಳಂತೆ ಆಕೆ. ಅಂತಹ ಹೆಸರನ್ನು ಇಡೋದೇ ಆದರೆ ಬಹಳ ಅದ್ಭುತ, ಅನನ್ಯ, ಅಮೋಘ ಅಂತ ಹೇಳಬಹುದು. ಅಂಥ ಚಾರುಮತಿ ಹೇಗೆ ಅಂತಂದರೆ ಮನೆಯಲ್ಲಿ ಅಷ್ಟು ಸಾಂಗೋಪಾಂಗವಾಗಿ ನಡೆದುಕೊಳ್ತಿರ್ತಾಳೆ. ಅವಳ ಒಂದು ಶ್ರದ್ಧೆ ಭಕ್ತಿಗೆ ಮಹಾಲಕ್ಷ್ಮಿನೇ ಇನ್ನೊಂದು ವಾರ ಇರುತ್ತೆ, ವರಮಹಾಲಕ್ಷ್ಮಿ ಆವಾಗ ಬಂದು ಕನಸಲ್ಲಿ ಹೇಳ್ತಾಳಂತೆ, ಅಮ್ಮ ಏ ಚಾರುಮತಿ, ನಾನು ಬಂದು ನನ್ನ ಕನಸಲ್ಲಿ ಹೇಳ್ತಾ ಇದ್ದೇನೆ, ಕೇಳಿಸ್ಕೋ, ಈ ವ್ರತವನ್ನು ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಹೋಗ್ತಾಳಂತೆ. ಅಂತಹ ಚಾರುಮತಿ ಮಾಡಿದ್ದು ಈ ವ್ರತವಾದ್ದರಿಂದ ಅದಕ್ಕೆ ವರ್ಷದಲ್ಲಿ ವರ ಅನ್ನೋ ಪದ 2 ಸಲ ಆಗುತ್ತಂತೆ. ವರಸಿದ್ಧಿ ವಿನಾಯಕ ನೆಕ್ಸ್ಟ್ ಮಂತಲ್ಲಿ ಬರುತ್ತೆ, ಅದಕ್ಕೆ ಮೊದಲು ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ. ವರ ಅಂದರೆ ಕೊಡ್ತೀನಿ ಅಂತ. ಏನು ವರ ಬೇಕೋ ಕೇಳೋದಂದರೆ ನೀನು ಮಾಡೋ ಪದ್ಧತಿನಲ್ಲೇ ನಾನು ಕೊಡ್ತೀನಿ ಅಂತ. ಅದಕ್ಕಾಗಿ ಇನ್ನೂ ಟೈಮ್ ಇದೆ ನಿಮಗೆ. 6 ಗೋಮತಿ ಚಕ್ರ ಕಟ್ಟಿಟ್ಟ ಬತ್ತಿ ಬರೆದಿಟ್ಕೊಳ್ಳಿ. 6 ಗೋಮತಿ ಚಕ್ರ, 6 ಕವಡೆ, 6 ಅದಕ್ಕೆ ಬೇಕಾಗಿರತಕ್ಕಂತಹದ್ದು ನವಿಲುಗೆರೆಗಳು ಸಿಕ್ಕಿದ್ರೆ ಮಹತ್ತರವಾಗಿರ್ತಕ್ಕಂಥದ್ದು 6 ನವಿಲುಗೆರೆಗಳು. ಇನ್ನು 6 ಏಲಕ್ಕಿ, 6 ಅದಕ್ಕೆ ಬೇಕಾಗಿರತಕ್ಕಂತಹದ್ದು ಲವಂಗ, ಇನ್ನು 6 ಸಣ್ಣ ಸಣ್ಣ ಒಂದು ಬಿಲ್ಲೆ ಆಕಾರದಷ್ಟು, ಒಂದು ಬಿಲ್ಲೆ ರೂಪದಲ್ಲಿ ಕಾಣಿಸ್ಕೋಬೇಕದು ಪಚ್ಚ ಕರ್ಪೂರ ಪುಡಿ ಮಾಡದೆ 6 ಬಿಲ್ಲೆ ಅದಕ್ಕೆ ಆಗ್ತಕ್ಕಂಥದ್ದು. ಕೆಂಪು ಬಟ್ಟೆಯಲ್ಲಿ ಕಟ್ತಕ್ಕಂತಹದ್ದು 6 ಕಾಯಿನ್ಸ್. 6 ಕಾಯಿನ್ಸು ಬೆಳ್ಳಿದಾದರೆ ಬಹಳ ಉತ್ತಮ. ಬೆಳ್ಳಿದಿಲ್ಲ ಅಂತಂದರೆ ಬಂಗಾರದ ಮಾಡ್ಕೊಳ್ಳಿ. ಅಲ್ಲ ಗುರುಗಳೇ, ಬೆಳ್ಳಿದಾಗಲೇ ಬಂಗಾರಕ್ಕೆ ಹೋದ್ರಾ ಅಂತೀರಿ ನೀವು, 1 ರೂಪಾಯಿ ಕಾಯಿನ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ನಿಮ್ಮ ಹತ್ತಿರ ಇರ್ತಕ್ಕಂಥವ್ರು ಯಾರಾದರೂ ಕೂಡ ಗಿಫ್ಟ್ ಕೊಡ್ತಾರೆ ಅಂದರೆ ಬಹಳ ಒಳಿತು. ಆ 6 ನಾಣ್ಯಗಳನ್ನು ಹಾಕಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿರತಕ್ಕಂತಹದ್ದು ಮಹಾಲಕ್ಷ್ಮಿಯ ಪಾದ. ನೀವು ಹಣ ಇಡ್ತೀರಲ್ಲ ತಟ್ಟೆಯಲ್ಲಿ ಅಲ್ಲ, ಹೌದು, ಚಿಲ್ಲರೆ ನೋಟು ಎಲ್ಲ ಇಡ್ತೀರಿ ಅಂದರೆ ಬೇಕಾದಷ್ಟು ನಮ್ಮನೇಲಿ ಇದೆ ಅಂತ ತೋರಿಸೋದಾ ಅಥವಾ ಏನು? ಇಲ್ಲ ಗುರುಗಳೇ, ದೇವರಿಗೆ ನಾವು ಲಕ್ಷ್ಮಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಕ್ಕಂತಹದ್ದು. ಅದನ್ನು ಮಾಡಿ ನೀವು ಏನು ಮಾಡ್ತೀರೋ ಒಟ್ಟಾರೆ ಏನಾದರೂ ಮಾಡಿಯಪ್ಪ, ಲಕ್ಷ್ಮಿ ತೃಪ್ತಿಪಡಿಸ್ಬೇಕು. ನೀವು ಮನೆಯಲ್ಲಿ ಜಗಳ ಆಡಬಾರ್ದು, ಅವತ್ತು ಬರೆದಿಟ್ಕೊಳ್ಳಿ. ಹೀಗೆ ಹಾಗೆ ಅಂತ ಕದನ ನಡೆಯಬಾರದು, ಮಕ್ಕಳನ್ನು ಹೊಡೆಯಬಾರದು, ಕೂಗು ಅಳು ಆ ಮನೇಲಿ ಅವತ್ತು ಇರಬಾರದು. ಇದಕ್ಕೆಲ್ಲ ನೀವು ಮುನ್ನೆಚ್ಚರಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ಚಾರುಮತಿ ಹಾಗೆ ನಡ್ಕೊಂಡಿರ್ತಾಳೆ. ಅದಕ್ಕಾಗಿ ಚಾರುಮತಿ ನಡೆದುಕೊಂಡ ಆ ರೀತಿಯಲ್ಲಿ 1 ವಾರಕ್ಕೆ ಮೊದಲೇ ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ನೀವು ಹಾಗೆ ನಡೆದುಕೊಳ್ಳಬೇಕು. ಈ ಪದಾರ್ಥಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಬೇಕು. ನೀವು ಏನು ಹೇಗಿರಬೇಕು ಅನ್ನೋದನ್ನು ಮುಂದಿನ ವರ್ಷದ ಒಳಗಡೆ ನನಗೆ ಈ ಮೇಜರ್ ಕೆಲಸಗಳು ಇವಾಗಬೇಕು ಅಂತ ಬರೆದು ಒಂದು ಚೀಟಿಯನ್ನು ಕೂಡ ಆ ಒಂದು ಗಂಟೊಳಗಡೆ ಹಾಕಿರಿ. ಅದು ಮಹಾಲಕ್ಷ್ಮಿ ಪಾದದ ಹತ್ರ ನೀವು ಹಣ ಇಡೋ ಜಾಗದಲ್ಲಿ, ಆಭರಣ ಇಡೋ ಜಾಗದಲ್ಲಿ ಅದನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ತಕ್ಕಂತಹದ್ದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಯಿಂದ. ಆ ಒಂದು ಚಾರುಮತಿಗೆ ಸಂಬಂಧಪಟ್ಟ ಕಥೆ ಕೂಡ ಬರುತ್ತೆ, ಅದನ್ನು ಕೇಳ್ತಕ್ಕಂಥದ್ದು ಕೂಡ ಮಾಡ್ತೀನಿ ಅಂತಂದರೆ ಬಹಳ ವಿಶೇಷ ಇರುತ್ತೆ. ಬಹಳ ಅಂದರೆ ಬಹಳ ವಿಶೇಷವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಯಶೋಕೀರ್ತಿ ಧನ ಕನಕ ವಾಹನಾದಿ ಅಭಿವೃದ್ಧಿರಸ್ತು. ಯಶೋಕೀರ್ತಿ ಧನ ಕನಕ ವಾಹನಾದಿ ಅಭಿವೃದ್ಧಿರಸ್ತು. ಇಷ್ಟೆಲ್ಲ ಕೂಡ ಇರ್ತವೆ ವರಮಹಾಲಕ್ಷ್ಮಿ ಸಂಬಂಧಪಟ್ಟಾಗಿ. ನತ್ತಲಿರೋ ತೋರಣ ಆಗಿರಬಹುದು, ನೀವು ಕರ್ತಕ್ಕಂಥ ಬಾಳೆಕಂದ ಆಗಿರಬಹುದು, ಇವೆಲ್ಲವೂ ಇರ್ತವೆ. ಇದನ್ನು ನಾನು ದಾನ ಮಾಡ್ತೀನಿ ಅಂತಕ್ಕಂಥದ್ರ ಜೊತೆಗೆ ಈ ಹಬ್ಬವನ್ನು ಆಚರಣೆ ಮಾಡೋದು. ಇನ್ನು ಮನೆಗೆ ಸುಮಂಗಲಿಗೆ ಕರೆದು ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು. ಇಲ್ಲಿ ಯಾರು ಈ ವ್ರತವನ್ನು ಮಾಡಬಾರದು ಅಂತಂದರೆ ನಮಗೆ ವರ್ಷದ್ದು ಶೌಚ ಇರುತ್ತಲ್ಲ, ಯಾರೋ ಹೋಗಿರತಕ್ಕಂಥದ್ದು ಅವರು ಮಾಡಬಾರದು. ಇನ್ನು
6 ತಿಂಗಳು 7 ತಿಂಗಳು 8 ತಿಂಗಳು ಇರ್ತಕ್ಕಂಥ ಗರ್ಭಿಣಿಯರು ಈ ವ್ರತವನ್ನು ಮಾಡಬಾರ್ದು. 5 ತಿಂಗಳು ಒಳಗಡೆ ಇದ್ದರೆ ಅವರು ಈ ವ್ರತವನ್ನು ಮಾಡಬಹುದು, ಅಭ್ಯಂತರವಿಲ್ಲ, ಏನೂ ಇಲ್ಲ. ಇನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಕ್ಕಂಥವ್ರು, ಇನ್ನು ಮನೆಯಿಂದ ಹೊರಗಾಗಿರ್ತಕ್ಕಂಥವ್ರು ಈ ವ್ರತವನ್ನು ಬಿಡಬೇಕಂದ್ರೆ ಪೌರ್ಣಮಿಯ 2ನೇ ಶುಕ್ರವಾರ ಅಂತ ಹೇಳ್ತಕ್ಕಂಥದ್ದು ಬೇರೆ ವಿಶೇಷವಾಗಿ ಶುಕ್ರವಾರದಲ್ಲಿ ಮಾಡ್ಕೊಳ್ಬೋದು. ಅಲ್ಲ, ಅದೇ ಹೇಳ್ತಕ್ಕಂಥದ್ದು ಈ ಶ್ರಾವಣ ಮಾಸದಲ್ಲಿ ಯಾವುದೇ ಶುಕ್ರವಾರ ಆದರೂ ಕೂಡ ಮಾಡಿಕೊಳ್ಳಿ ಅಂತ ಕೂಡ ಹೇಳ್ತಾನೆ. ಪೌರ್ಣಮಿಗೆ ಮುನ್ನ ವಿಶೇಷವಾಗಿ ಹೇಳ್ತಕ್ಕಂಥದ್ದು. ಆದ್ದರಿಂದ ನಾವು ಪೌರ್ಣಮಿಗೆ 1ನೇದು ಅಥವಾ 2ನೇ ಶುಕ್ರವಾರ ಅಂತ ಹೇಳಿದಾಗ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ತೀನಿ ಅಂತಂದರೆ ಆ ವರಮಹಾಲಕ್ಷ್ಮಿ ಸುಪ್ರಸನ್ನ ಅಂದರೆ ಪೂರ್ವಾಭಿಮುಖವಾಗಿ ತಿರುಗಿಸಿ ಮಾಡ್ತಕ್ಕಂಥ ಅಥವಾ ಉತ್ತರಾಭಿಮುಖವಾಗಿ ತಿರುಗಿಸಿ ಮಾಡ್ತಕ್ಕಂತಹದ್ದು ಇಷ್ಟೆಲ್ಲ ಮಾಡಿಕೊಳ್ಳುತ್ತೀರಿ. ವಿಶೇಷವಾಗಿ ಧೂಪ ದೀಪ ನೀರಿನ ನೈವೇದ್ಯ ನೀರಾಜನ ಮಾಡಿಕೊಳ್ಳುತ್ತಾಗ ಇನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಕೂಡ ನೀವು ಕೇಳ್ತೀವಿ. ನಾನು ಅದೇ ನನ್ನ ಮುಂದಿನ ಪ್ರಶ್ನೆ ಆಗಿತ್ತು ಗುರುಗಳೇ, ಯಾಕಂದರೆ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಅದನ್ನ ಹೇಗೆ ನಾವು ಲಕ್ಷ್ಮಿನ ಶುಕ್ರವಾರನೇ ಕಳಿಸ್ಕೊಡುವ? ಶುಕ್ರವಾರ ನೀವು ಇನ್ನೊಂದು ಕೇಳಿಸ್ಕೊಳ್ಳಲೇಬೇಕು. ಅದೇ ಇದೆಲ್ಲ 1 ತಾಸು ಮಾತಾಡೋದು ಸಬ್ಜೆಕ್ಟ್ ಇದು. ಬೆಳಿಗ್ಗೆ ಈ ದೇವಿನ ಕೂರಿಸುವಂಥದ್ದು 5 ರಿಂದ 6 ಬ್ರಾಹ್ಮಿ ಲಗ್ನ ಬಹಳ ಅದ್ಭುತವಾಗಿರುತ್ತೆ. ಇದನ್ನು ಕೂರಿಸಲೇಬೇಕು ನೀವು. ಆಗಲಿಲ್ಲ ಗುರುಗಳೇ, ಕೆಲಸ ಜಾಸ್ತಿ ಇದೆ, ಮಕ್ಕಳು ಮನೆ ಸಂಸಾರ ಇದ್ದದರಿಂದ ಇನ್ನೊಂದು ಮುಹೂರ್ತ ಅಂತಂದರೆ 9 ರಿಂದ 10:15 ಇದು ಅಮೃತ ಸಿದ್ಧಿಯೋಗ ಇರತಕ್ಕಂತಹ ಮುಹೂರ್ತ. ಇನ್ನು ಅಮೃತ ಗಳಿಗೆ ಇಲ್ಲಿ ವಿಶೇಷವಾಗಿ ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು. ಇನ್ನು 3ನೇದು ಗೋಧೂಳಿ ಲಗ್ನ 6 ರಿಂದ 7. ನೀವು ಬೆಳಿಗ್ಗೆ ಕೂರಿಸಿದ್ರೂ ಸಂಜೆ ನೀವು ಮಹಾಲಕ್ಷ್ಮಿ ಮತ್ತೊಂದು ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ನೀವು 11 ಮಾಡಿದಿರಲಿ ಇನ್ನೊಂದು ರೂಪದಲ್ಲಿ ಅವಳು ಬರ್ತಾಳಂತೆ. ಅದು ಆ ಸಮಯದಲ್ಲಿ ನೀವು ಪೂಜೆ ಮಾಡಲೇಬೇಕು. ಆ್ಯಕ್ಚುಲಿ ಈ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ 3 ಕಾಲಗಳಲ್ಲಿ ಈ ದೇವಿಗೆ ನೀವು ಆರತಿ ಮಾಡಬೇಕು ಇರೋ ಲೆಕ್ಕ. ಹಾಗೆ ಮಾಡಬೇಕು. ನಿಮಗೆ ಹೇಗೆ ಸಾಧ್ಯ ಆಗುತ್ತೋ ಹಾಗೆ ಅಂದರೆ ಅವಳನ್ನು ಆಡಿಕೊಂಡಾಡ್ತಕ್ಕಂಥ ಆ ದಿನ ಪೂರ್ತಿ ನೀವು ಆಕೆ ಜೊತೆಗಿರೋದಪ್ಪ. ನೀವು ಏನು ನಿಮಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸ್ತೋತ್ರ ಬರುತ್ತಾ, ಏನು ಕೀರ್ತನೆ ಬರುತ್ತೆ, ಕನಕದಾರ ಸ್ತೋತ್ರ ಬರುತ್ತಾ, ಮಹಾಲಕ್ಷ್ಮಿ ಅಷ್ಟಕ ಬರುತ್ತಾ, ಲಕ್ಷ್ಮಿ ಅಷ್ಟೋತ್ತರ ಬರುತ್ತಾ, ಅಥವಾ ಶ್ರೀ ಸೂಕ್ತವನ್ನು ಹೇಳ್ತೀರಾ, ಪಂಚಸೂಕ್ತಗಳನ್ನು ಹೇಳ್ತೀರಾ, ಲಕ್ಷ್ಮೀ ಹೃದಯ ಅಂತ ಇದೆಯಪ್ಪ, ಒಂದು 50 ನಿಮಿಷ ಹಿಡಿಯುತ್ತೆ. ನಿಧಾನಕ್ಕೆ ನೀವೇನಾದರೂ ಮಹಾಲಕ್ಷ್ಮೀ ಹೃದಯವನ್ನೇನಾದರೂ ನೀವು ಹಾಡಿ ಹೊಗಳ್ತೀರಿ ಹೆಣ್ಣು ಮಕ್ಕಳು ಅಂತಂದರೆ ನಿಮ್ಮ ಹೃದಯದಲ್ಲಿ ವಾಸವಾಗಿಬಿಡುತ್ತಾಳೆ. ಬರೆದಿಟ್ಕೊಳ್ಳಿ. ಅಂತಹದ್ದು ವಿಶೇಷವಾಗಿ ಒಂದು ಚಮತ್ಕಾರ ನಿಮ್ಮ ಬದುಕಲ್ಲಿ ನಡೆದೋಗ್ಬೇಕು ಅಂತಂದರೆ ವರ್ಷ ಮಾಡ್ಕೊಂಡು ಬರ್ತಾಯಿದ್ರು ವರಮಹಾಲಕ್ಷ್ಮಿಯನ್ನು. ಅದು ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡು ಬಂದಿದ್ದರ ಪ್ರತಿಫಲ ಏನು ಸಿಕ್ತು ಅಂತ ಯೋಚನೆ ಮಾಡಿ, ಇದನ್ನು ಮಾಡಿದ ಮೇಲೆ ಏನೇನು ಸಿಗಬೇಕು ಅನ್ನೋದನ್ನು ಆ ಚೀಟಿಯಲ್ಲಿ ಬರೋದು ಅದರ ಒಳಗಡೆ ಹಾಕಿ ಅಂತ ನಾನು ಹೇಳಿದ್ದೀನಿ. ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಅದು 1 ವರ್ಷದ ತನಕ ಏನಾಗಿದ್ದು ಸರ್ ಅದನ್ನು ಮುಟ್ಟಬಾರ್ದು. ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾನೆ ಇರಬೇಕು ಆ ಗಂಟನ್ನು, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇರಬೇಕು ಆ ಗಂಟನ್ನು. ನಿಮ್ಮ ಕನಸುಗಳು ದೊಡ್ಡ ಬಿದ್ದಾವೆ ಅದರಲ್ಲಿ. ಅಂತಹದ್ದನ್ನು ವರ್ಷದ ಒಳಗಡೆ ವರ ಕೊಡಲಿಕ್ಕೆ ಯಾಕೆ ಬಂದಿರೋದಾದ್ದರಿಂದ ನೀವು ಅಂತಹ ವರಗಳನ್ನು ಪಡೆದುಕೊಂಡು ಆದಮೇಲೆ 2ನೇ ದಿನ ವಿಸರ್ಜನೆ ಮಾಡ್ಬೋದು. ಅದು 2ನೇ ದಿನ ವಿಸರ್ಜನೆ ಯಾಕೆ ಮಾಡ್ಬೋದು ಅಂತಂದರೆ ನೀವು ಸಂಜೆ ಕೂರಿಸಿದ್ರೆ ಆಗೋದಿಲ್ಲ, ಬೆಳಗ್ಗೆ ಕೂರಿಸಿದವ್ರಿಗೆ ಮಾತ್ರ ಅಪ್ಲೈ ಆಗೋದಿದ್ದು. ಬೆಳಗ್ಗೆ ವರಮಹಾಲಕ್ಷ್ಮಿ ಕೂರಿಸಿದ್ದೀವಿ ಅಂತಂದರೆ ಬೆಳಗ್ಗೆ ಒಂದು ಪೂಜೆ, ಒಂದು ಮಂಗಳಾರತಿ, ಸಾಯಂಕಾಲ ಒಂದು ತೆಂಗಿನಕಾಯಿ ಹೊಡೆದು ಒಂದು ಪೂಜೆ, ಒಂದು ಮಂಗಳಾರತಿ, ಮತ್ತು ನಾಳೆ ಬೆಳಗ್ಗೆ ಒಂದು ಪೂಜೆ, ಒಂದು ಮಂಗಳಾರತಿ ಮಾಡಿ ವಿಸರ್ಜನೆ ಮಾಡಬಹುದು. ಅಥವಾ 3ನೇ ದಿನ ಇದನ್ನು ತೆಗಿಬಹುದು. 3ನೇ ದಿನ ನೀವು ಆಗಲಿಲ್ಲ 5 ದಿನಗಳ ಕಾಲ ಕೂಡ ನೀವು ಇಡಬಹುದು, ಅಭ್ಯಂತರವಿಲ್ಲ. ವಿಸರ್ಜನೆ ಮಾಡಬೇಕಾದ್ರೆ ಇದು. ಆಮೇಲೆ ಅಮ್ಮ ತಾಯಿ ನನ್ನ ಪೂಜೆಗೆ ನೀನು ಬಂದಿದೆಯಾ, ತುಂಬ ಖುಷಿ ಆಯಿತು, ಸಂತೋಷ ಆಯಿತು, ಯಾಕಂದರೆ ಆವಾಹನೆ ಮಾಡಿದರೆ ನೀವು ಅದನ್ನು ನೀವು ನೆಕ್ಸ್ಟ್ ಡೇ ಅಕ್ಷತೆ ತಗೊಳ್ತಾ ಅಮ್ಮ ವರಮಹಾಲಕ್ಷ್ಮಿ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಕ್ಷೋಭನಾರ್ಥೆ ಕ್ಷೇಮಾಯ ಪುನರ್ ಆಗಮನಾಯ ಚ ಅಂತ ಹೇಳಿ ಕಳಿಸ್ಕೊಡ್ಬೇಕು. ಇದನ್ನು ನೀವು ಬರೆದಿಟ್ಕೊಂಡು ನಿಧಾನ ಕೇಳ್ಕೊಳ್ಬೇಕು. ಯಾಕಂದರೆ ಬಂದಿರ್ತಾರೆ, ಹೋಗಿ ಬರ್ತೀವಿ ಅಂತ ಹೇಳ್ತಾರಲ್ಲ, ಆಯಿತು ಹುಷಾರಾಗಿ ಹೋಗಿ ಬನ್ನಿ ಹೇಗೆ ಹೇಳ್ತೀವಿ, ಅದೇ ರೀತಿಯಾಗಿ ಪುನರ್ ಆಗಮನಾಯ ಯಥಾಸ್ಥಾನ ಪ್ರತಿಷ್ಠಾಪಯಾಮಿ ಕ್ಷೇಮಾಯ, ನೀವು ಕ್ಷೇಮವಾಗಿ ಹೋಗಿ ಮತ್ತೆ ಪುನರ್ ಆಗಮನವನ್ನು ನನ್ನ ಮನೆಗೆ ಕೊಡಬೇಕು ತಾಯಿ ಅಂತ ಹೇಳಿ ಕಳಿಸಿಕೊಡುವ ಮಂತ್ರ ಇದು. ಹಾಗೇನಾ ಮತ್ತೆ ಈ ಗಂಗೆ ನೀವೇನು ಮಾಡಬೇಕು, ಎಲ್ಲಿಯಾದರೂ ಕೂಡ ನದಿ, ಕೊಳ, ಬಾವಿ, ಆಲಯಕ್ಕೆ ನೀರನ್ನು ನೀವು ಸೇರಿಸಬೇಕಾಗತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರ. ಆಮೇಲೆ ಈ ವಿಸರ್ಜನೆಗೆ ಮನೆ ಹತ್ರ ಮಧ್ಯಮ ಫಲ ನೀವು ನೀರಿಗೆ ಸೇರಿಸ್ತೀರ ಅಂತಂದರೆ ಉತ್ತಮ ಫಲ. ನೀರಿದೆ ಅದು, ಅದಕ್ಕೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಆಕೆ ಕೊಟ್ಟಿದ್ದದು, ಆದ್ದರಿಂದ ಅಲ್ಲಿಗೆ ಸೇರಿಸ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಪತ್ರ, ಪುಷ್ಪ ಏನೇನೋ ಇದೆಯಲ್ಲ ಇಲ್ಲಿ, ಮತ್ತು 2 ನೀವು ಇಟ್ಟಿರ್ತಕ್ಕಂಥದ್ದು ಬಾಳೆ ಕಂಬ,
ಆ ಪುಷ್ಪಗಳೆಲ್ಲ ಇದಾವಲ್ಲ ಇವೆಲ್ಲ ಕೂಡ ಗಂಡ ಹೆಂಡತಿ ಇಬ್ಬರೇ ತೆಗೆದುಬಿಟ್ಟು ಪೂರ್ಣವಾಗಿ ಅದನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಹಾಕಬೇಕು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನೀವು ಹೂವು ಇಡೋದು ಮುಖ್ಯ ಅಲ್ಲ, ಅದನ್ನು ತೆಗೆದು ಹಾಕೋದು ಬಹಳ ಮುಖ್ಯ. ಬಹಳ ಬಹಳ ಮುಖ್ಯ. ಇಲ್ಲಿ ಎರಡು ಹೇಳ್ತಾನೆ. ಅದಕ್ಕಾಗಿ ದಂಪತಿಗಳಿಬ್ಬರು ಕೂಡ ಅನ್ಯೋನ್ಯವಾಗಿ ಅನೂಹ್ಯವಾಗಿ ಇವರು ಇರಬೇಕು ಅಂತಂದರೆ, ಲಕ್ಷ್ಮೀನಾರಾಯಣರಾಗಿ ಇವರು ಇರಬೇಕು ಅಂತಂದರೆ ಈ ಹೂಗಳನ್ನು ಸಂಪೂರ್ಣ ಒಂದು ದಳವು ಕೂಡ ತುಳಿಯದೆ, ಆಮೇಲೆ ಆ ಪೆಟಲ್ಸ್ ಎಲ್ಲ ತೆಗೆಯೋದು ಇದೆಲ್ಲ ಮಾಡಬಾರ್ದು. ಆಮೇಲೆ ಆ ಹೂವು ಹಾಕಬೇಕಾದ್ರೂ ಅಷ್ಟೇ ಆ ಹಿಂದ್ಗಡೆ ತೊಟ್ಟಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ದೇವಿಗೆ ಹಾಕಿರಬೇಕು, ಆ ತೊಟ್ಟು ಹಾಕಬಾರ್ದು. ಇವೆಲ್ಲವೂ ಇದೆ. ಆಮೇಲೆ ಪೂರ್ತಿ ಬಿಡಿಸಿ ಏನೋ ಮಾಡ್ತಾರಲ್ಲ ಪುಡಿ ಪುಡುವ ಹಾಗೆ ಮಾಡಬಾರ್ದು. ಇವೆಲ್ಲ ಇದೆ. ಅದಕ್ಕಾಗಿ ಸ್ವಲ್ಪ ಜೋಪಾನವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಸಮಾಧಾನದಿಂದ ಈ ವ್ರತವನ್ನು ನೀವು ಮಾಡೋದೇ ಆದರೆ ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ತೃಪ್ತಿಯಾಗಿ ಕೂತ್ಕೊಂಡಿರ್ತಾಳೆ. ಯಾಕಂದ್ರೆ ನಾವು ಹೋದ ವರ್ಷ ಬಹುಶಃ ಲೈವ್ ಮಾಡಿದ್ವಿ ಅನ್ಕೋತೀನಿ ವರಮಹಾಲಕ್ಷ್ಮಿಗೆ. ಈ ವರ್ಷ ಅದು ನಾನು ಹೊರಗಡೆ ಹೋಗ್ತಾ ಇರೋದ್ರಿಂದ ಅದು ಸಾಧ್ಯವಾಗದೇ ಇರತಕ್ಕಂಥದ್ದಾದ್ದರಿಂದ ಈ ಒಂದು ವಿಚಾರ ನಾನು ಮೊದಲೇ ಯಾಕೆ ತಿಳಿಸೋದಂದರೆ, ಒಂದು ವಾರಕ್ಕೆ ಮೊದಲು ಎಚ್ಚೆತ್ಕೊಂಡ್ರೆ ಈ ಪದಾರ್ಥಗಳೆಲ್ಲ ಕೂಡ ಅವರಿಗೆ ಏನು ಬೇಕು ಅವೆಲ್ಲ ಕೂಡ ಗೋಮತಿ ಚಕ್ರ ಆಗಿರಬಹುದು, ಕವಡೆ ಆಗಿರಬಹುದು, ಆ 6 ಬೆಳ್ಳಿಯ ಲಕ್ಷ್ಮಿ ಜೊತೆಗೆ ಸಿಕ್ಕಿದ್ರೆ ಬಂಗಾರವೇ ನಮ್ಮ ಕೈಲಿ ಆಗುತ್ತೆ ಅಂತಂದರೆ ಬಂಗಾರದ ಬದುಕಾಗ ಅವಳಿಗೆ ಆ ಧಾತು ಇಷ್ಟ. ಆಕೆಗೆ ನಿಮಗೆ ಹೇಗೆ ಒಂದು ಜಲಸಂಗಡಿಗೆ ಹೋದ ಎಷ್ಟು ಇಷ್ಟ ನೋಡಿ, ನಿಮಗೆ ಒಂದು ನೋಡ್ಕೋದು 10 ನೋಡ್ಕೊಂಬರ್ತೀರಿ ನೀವು. ಹಾಗೆ ಆ ಮಹಾಲಕ್ಷ್ಮಿಗೆ ಆ ಧಾತು ಇಷ್ಟವಾದ್ದರಿಂದ ಸಂಪ್ರೀತಿಯ ಯೋಗವನ್ನೇ ನಾವು ಪಡೆದುಕೊಳ್ಬೇಕು ಅಂತಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಅದಾಗಲಿಲ್ಲ ಅಂತಂದರೆ ಮಾತ್ರ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಳ್ತಕ್ಕ. ಒಟ್ಟಾರೆ ಶ್ರದ್ಧೆ ಭಕ್ತಿಯಿಂದ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡೋಣ. ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಯೋಣ. ಸುಮಂಗಲರಿಗೆ ಅರಿಶಿನ ಕುಂಕುಮವನ್ನು ಕೊಡೋಣ. ಮಕ್ಕಳಿಗೆ ಊಟ ಆಟಿಕೆಗಳನ್ನು ಕೊಟ್ಟು ತೃಪ್ತಿ ಪಡಿಸೋಣ. ಎಲ್ಲರೂ ಕೂಡ ಆನಂದವಾಗಿ ಆಹ್ಲಾದವಾಗಿ ಇರೋಣ. ಖಂಡಿತ ಗುರುಗಳೇ, ನೀವು ಆಚರಣೆ ಮಾಡುವಂಥ ವರಮಹಾಲಕ್ಷ್ಮಿ ಯಾವ ರೀತಿ ಇರುತ್ತೆ ಅಂತ ನಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ವಿಡಿಯೋನಲ್ಲಿ. ನಾವು ಏನೆಲ್ಲ ಅರೇಂಜ್ಮೆಂಟ್ಸ್ನ ಮಾಡ್ಕೊಳ್ಬೇಕಾಗತ್ತೆ, ಆ ದಿನ ಮಾಡುವಂಥ ತಪ್ಪುಗಳನ್ನು ಯಾವುದು ಮಾಡಬಾರ್ದು ಅಂತ ಒಂದು ವಾರ ಮುಂಚಿತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಉಪಯುಕ್ತವಾಗಿರುವಂಥ ಮಾಹಿತಿ. ಇನ್ನು ನೈವೇದ್ಯ ಯಾವ ರೀತಿ ಇರಬೇಕಾಗತ್ತೆ, ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತಂದರೆ ನಮ್ಮ ಆಚರಣೆ ಹೇಗಿರಬೇಕು, ನಮ್ಮ ಒಂದು ಸಂಕಲ್ಪಗಳು ಖಂಡಿತ ಮುಂದಿನ ವರ್ಷದೊಳಗಡೆ ಈಡೇರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ಸೊ ವರಮಹಾಲಕ್ಷ್ಮಿ ಆಚರಣೆ ಪ್ರತಿಯೊಬ್ಬರು ಮಾಡ್ತಾರೆ, ಆದರೆ ಗುರುಗಳ ಆಚರಣೆ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.